ಆನೆಗಳ ಜಗತ್ತಲ್ಲಿ ರಿಯಲ್ ಬಾಸಸ್ ಯಾರು ಗೊತ್ತಾ? ಫಿಮೇಲ್ ಎಲಿಫೆಂಟ್ಸ್. ಫಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ದಂಗೆ ಎಲಿಫೆಂಟ್ಸ್ ಆರ್ ಮೇಟ್ರಿಯಾರ್ಕಲ್ ಇನ್ ನೇಚರ್. ಹಂಗಂದ್ರೆ ಹರ್ಡ್ ನ ಲೀಡ್ ಮಾಡೋದು ದ ಓಲ್ಡೆಸ್ಟ್ ಫಿಮೇಲ್ ಎಲಿಫೆಂಟ್. ಹರ್ಡ್ ಅಲ್ಲಿ ಮೆಜಾರಿಟಿ ಫಿಮೇಲ್ ಎಲಿಫೆಂಟ್ಸ್ ಇರ್ತವೆ, ಅವುಗಳ ಜೊತೆಗೆ ಅದರ ಮರಿ ಆನೆಗಳಿರ್ತವೆ. ಆ ಓಲ್ಡೆಸ್ಟ್ ಫಿಮೇಲ್ ಎಲಿಫೆಂಟ್ ಯೂಶಲಿ ಆ ಹರ್ಡ್ ನ ಅಜ್ಜಿ ಆಗಿರುತ್ತೆ. ಆ ಅಜ್ಜಿಗೆ ಸೇಫ್ ರೂಟ್ ಯಾವುದು, ಡೇಂಜರ್ ರೂಟ್ ಯಾವುದು, ಮತ್ತೆ ಅದರ ಹಿಂದಿನ ಜನರೇಷನ್ ಆನೆಗಳು ಅದಕ್ಕೆ ಏನ್ ಹೇಳ್ಕೊಟ್ಟಿರ್ತಾರೋ ಅದನ್ನ ನೆನ್ಪಿಡ್ಕೊಂಡು ಆ ಹರ್ಡ್ ನ ಗೈಡ್ ಮಾಡುತ್ತೆ. ಒಂದು ಫಿಮೇಲ್ ಎಲಿಫೆಂಟ್ ಯೂರಿನ್ ನಲ್ಲಿ ಅದರ ಮೆಚುರಿಟಿ, ರೀಪ್ರೊಡಕ್ಷನ್ ಸೈಕಲ್ ಅಂಡ್ ಬಿಹೇವಿಯರ್ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಇದೇ ಸ್ಮೆಲ್ ಇಟ್ಕೊಂಡು ಆ ಅಜ್ಜಿ ಎಲಿಫೆಂಟ್ ಈ ಫಿಮೇಲ್ ಎಲಿಫೆಂಟ್ಗೆ ಮೇಟಿಂಗಿಗೆ ಕನ್ಸೆಂಟ್ ಕೊಡೋದು. ಅದೇ ಸ್ಮೆಲ್ ಇಟ್ಕೊಂಡು ಒಂದು ಮೇಲ್ ಎಲಿಫೆಂಟ್ ಮೇಟಿಂಗಿಗೆ ಬರೋದು. ಆ ಮೇಟಿಂಗ್ ಬಂದಿರೋ ಮೇಲ್ ಎಲಿಫೆಂಟ್ ಯೂರಿನ್ ಈ ಫಿಮೇಲ್ ಎಲಿಫೆಂಟ್ ಸ್ಮೆಲ್ ಮಾಡಿ ಅದರ ಮೆಚುರಿಟಿ, ಅದರ ಬಿಹೇವಿಯರ್, ಅದರ ಅಗ್ರೆಸಿವ್ನೆಸ್ ಪ್ರತಿಯೊಂದನ್ನು ನೋಡಿ ಇದು ಸೂಟಬಲ್ ಮೇಟಾ ಅಲ್ವಾ ಅಂತ ಡಿಸೈಡ್ ಮಾಡುತ್ತೆ. ಒಂದು ಸತಿ ಮೇಟ್ ಡಿಸೈಡ್ ಆದ್ಮೇಲೆ ಆ ಫಿಮೇಲ್ ಎಲಿಫೆಂಟ್ ವೆದರ್, ಸೀಸನ್, ಅದರ ಬಾಡಿ ಟೆಂಪರೇಚರ್ ಮತ್ತೆ ಅದರ ಕೆಪಾಸಿಟಿ ನೋಡ್ಕೊಂಡು ಯಾವಾಗ ಪ್ರೆಗ್ನೆಂಟ್ ಆಗ್ಬೇಕು ಅಂತ ಡಿಸೈಡ್ ಮಾಡುತ್ತೆ. ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ? ಎಲಿಫೆಂಟ್ ಹರ್ಡ್ ಗಳಲ್ಲಿ ಆಲ್ ಮದರಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಹಂಗಂದ್ರೆ ಒಂದು ಸಣ್ಣ ಮರಿ ಹುಟ್ಟಿತು ಅಂತಂದ್ರೆ ಪ್ರತಿಯೊಂದು ಎಲಿಫೆಂಟ್ ಇನ್ ದಟ್ ಹರ್ಡ್ ವಿಲ್ ಟೇಕ್ ಕೇರ್ ಆಫ್ ದಟ್ ಬೇಬಿ. ಹೇಳ್ತಾ ಹೋದ್ರೆ ಫಿಮೇಲ್ ಎಲಿಫೆಂಟ್ಸ್ ಬಗ್ಗೆ ತುಂಬಾನೇ ಇದೆ, ಆದ್ರೆ ಇವತ್ತಿನ ಎಪಿಸೋಡ್ಗೆ ಇಷ್ಟು ಸಾಕು. ನಿನ್ನೆ ಹೇಳ್ದಾಗೆ ಇವತ್ತು ಕರ್ನಾಟಕ ಎಲಿಫೆಂಟ್ಸ್ ಬಗ್ಗೆ ಹೇಳಕ್ಕಾಗ್ಲಿಲ್ಲ, ಬಟ್ ನಾಳೆ ಪಕ್ಕಾ ಹೇಳ್ತೀನಿ. ಫಾಲೋ ಮಾಡ್ಕೊಳ್ಳಿ.